ಫೆಬ್ರವರಿ 14 ಮೈಸೂರು ಮಹಾರಾಜ ಗ್ರೌಂಡ್ಸ್ನಲ್ಲಿ ಏನದು, ಏನು ವಿಶೇಷ ಅಂತಿರಲ್ವ? ಹನುಮಾನ್ ಚಾಲೀಸ. ಕನ್ನಡದಲ್ಲೂ ಕೂಡ ಹನುಮಾನ್ ಚಾಲೀಸ ಮಾಡಿದ್ದಾರೆ ಸ್ವಾಮೀಜಿ. ಅಂಥ ಹನುಮಾನ್ ಚಾಲೀಸ ತುಳಸಿದಾಸರು ಮಾಡಿರ್ತಕ್ಕಂಥದ್ದು ಅತ್ಯಂತ ಪವಿತ್ರವಾದಂಥದ್ದು. ಸುಂದರಕಾಂಡ ಪೂರ್ತಿ ರಾಮಾಯಣವೇ ಅದರಲ್ಲಿ ಬರ್ತದೆ. ಅದರಲ್ಲಿ ಎಲ್ಲರೂ ಕೂಡ ನಾವು ಸೇರಿಕೊಂಡು ಹನುಮಾನ್ ಚಾಲೀಸವನ್ನು ಮಾಡೋಣ. ಎಲ್ಲರೂ ಬರ್ತೀರಲ್ವ? ನಿಮ್ಮ ಜೊತೆಯಲ್ಲಿ ನಾನು ಇರ್ತಿದ್ದೀನಿ, ನಿಮ್ಮ ಜೊತೆಯಲ್ಲಿ ನಾನು ಹಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಕೈಲಿ ಇಟ್ಕೊಂಡಿದ್ದೀನಿ ರಕ್ಷೆ, ಈ ಹನುಮಂತ ರಕ್ಷೆ. ಹನುಮಂತ ರಕ್ಷೆ ಕೂಡ ನಿಮ್ಗೆ ಸಿಕ್ಕತ್ತೆ. ಹೀಗೆ ಈ ಹನುಮಾನ್ ಚಾಲೀಸವನ್ನು ಎಲ್ಲೆಲ್ಲೋ ನಾವು ಒಂದು ಕಡೆ ಅಲ್ಲ, ಮೊದಲು ತೆನಾಲಿನಲ್ಲಿ ಮಾಡಿದ್ವಿ. ಅದು 1,30,30,000 ಅಂದರೆ 2 ಲಕ್ಷದವರೆಗೂ ಜನ ಇದ್ದರು ಉಂಟು. ಅಲ್ಲಿ ವರ್ಲ್ಡ್ ರೆಕಾರ್ಡ್ ಅಂತ ಬಂತು. ಹಾಗೆ ಹನುಮಾನ್ ಚಾಲೀಸ ಅಂದರೆ ಎಲ್ಲರೂ ಚಿಕ್ಕ ಚಿಕ್ಕದಿಂದ ಹಿಡಿದು ದೊಡ್ಡವರವರೆಗೂ ಹಾಡ್ತಾರೆ. ಅಂಥ ರಕ್ಷಕನು ಸ್ವಾಮಿ. ಯಾವ ಅಪಾಯದಲ್ಲೂ ಯಾವ ಕಷ್ಟದಲ್ಲಿದ್ದಾಗಲೂ ಕೂಡ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿದ್ರೆ ಅತ್ಯಂತ ಸುಲಭವಾಗಿರ್ತಕ್ಕಂಥ ಈ ಹನುಮಾನ್ ಚಾಲೀಸ ಸುಂದರಕಾಂಡವನ್ನು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಲ್ವಾ? ಮಹಾರಾಜ್ ಗ್ರೌಂಡ್ಸ್ನಲ್ಲಿ 14ನೇ ತಾರೀಕು ಮಾರನೇ ದಿನ ಶಿವರಾತ್ರಿ ಬೇರೆ ಇದೆ. ಎಷ್ಟು ವಿಚಿತ್ರ ನೋಡಿ. ಆ ಶಿವನ ಅಂಶರೂಪವಾಗಿರ್ತಕ್ಕಂಥದ್ದು, ಶಿವನೇ ಅವತಾರವೇ ಅಂತ ಹೇಳ್ತಾರೆ. ರಾಮನಿಗೆ ಪ್ರಿಯವಾಗಿರ್ತಕ್ಕಂಥ ಭಕ್ತ. ಅಂಥ ಸ್ವಾಮಿಯನ್ನು ನಾವು ಯಾಕೆ ಮಾಡಬೇಕು, ಹನುಮಂತನನ್ನೇ ಯಾಕೆ ಮಾಡಬೇಕು ಅನ್ನೋದಂತ ಎಲ್ರಿಗೂ ವಿಶೇಷ. ಏನದು ಅನ್ನೋ ಒಂದು ಪ್ರಶ್ನೆ. ಮುಂದೆ ಅವನು ಕಲ್ಪಾಂತರದಲ್ಲಿ ಬ್ರಹ್ಮನಾಗಿರುವಂಥದ್ದು. ಅಂಥ ಬ್ರಹ್ಮನ ಮುಂದೆ ಆಗುವುದು ಅವನ ಜಾಗ ಚೆನ್ನಾಗಿರ್ಬೇಕು ತಾನೆ, ಅವನ ಸಾಮ್ರಾಜ್ಯ ಚೆನ್ನಾಗಿರ್ಬೇಕಲ್ಲ. ಹಾಗಾಗಿ ನಾವು ಅವನನ್ನು ಜೈಕಾರ ಮಾಡಿದಷ್ಟು ನಮ್ಮನ್ನು ಉದ್ಧಾರ ಮಾಡ್ತಾನೆ. ಅಂಥ ಸ್ವಾಮಿಯನ್ನು ನಾವು ಹನುಮಾನ್ ಚಾಲೀಸವನ್ನು ಮಾಡೋಣ. ನಾವೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಪ್ರಪಂಚಕ್ಕೆ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಕ್ಕೋಸ್ಕರವಾಗಿ. ಯಾಕೆ ಸಾಮೂಹಿಕ ಮಾಡಬೇಕು ಅಂದರೆ, ಸಾಮೂಹಿಕದಲ್ಲಿ ಎಲ್ಲರ ಭಾಗ್ಯ ಒಬ್ಬೊಬ್ಬರಿಗೆ ಸಿಕ್ಕತ್ತೆ ಅಂತಾರೆ. ಈ 1,00,000 ಜನ ಇದ್ರು ಮಾಡ್ತು ಅಂದರೆ ಆ 1,00,000 ಪಾರಾಯಣ ಒಬ್ಬೊಬ್ಬರಿಗೆ ಸಿಕ್ಕತ್ತೆ. ಅದು ಉದ್ದೇಶ. ಸಾಮೂಹಿಕವಾಗಿ ಯಾತಕ್ಕೆ ಪ್ರಾರಂಭ ಆಯಿತು, ಎಲ್ಲಿಂದ ಪ್ರಾರಂಭ ಆಯಿತು? ರಾಮನ ಅವತಾರ ಆಗಬೇಕಾದ್ರೆ ಕೆಲವು ದೇವತೆಗಳೇ ಹೋಗಿ ಪ್ರಾರ್ಥನೆ ಮಾಡಿದ್ರು ದೇವರಿಗೆ. ಪರಮಾತ್ಮನ ಹೇಗೆ ಇನ್ವಿಸಿಬಲ್, ಅವನು ಕಾಣೋದೇ ಇಲ್ಲ, ಬೆಳಕು ಅವನು. ಹೋಗಿ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ ಕಾಣಲಿಲ್ಲ. ಮತ್ತಿನ್ನೊಂದಷ್ಟು ಬಂದರು, ಆವಾಗಲೂ ಕಾಣಲಿಲ್ಲ. 333 ಕೋಟಿ ದೇವತೆಗಳು ಸೇರಿ ಮಾಡಿದ್ರು ಅಂತ ಹೇಳ್ತಾರೆ. ಆಗ ಸ್ವಾಮಿ ಒಂದು ವಾಯ್ಸ್ ಬಂದು ಸ್ವಾಮಿ ಬೆಳಕು ಕಾಣಿಸ್ತು. ಆವಾಗ ರಾವಣನ ವಿಚಾರ ಹೇಳಿದಾಗ, ನಾನು ರಾಮಾವತಾರದಲ್ಲಿ ಅವನನ್ನು ಸಂಹಾರ ಮಾಡ್ತೀನಿ, ಅದರ ಬೇಡಿ ಹೋಗಿ ಅಂದರು. ಅದಕ್ಕೆ ಗುಂಪುಗಿರ್ತಕ್ಕಂಥ ಶಕ್ತಿ ಅಪಾರವಾದಂಥದ್ದು. ಅದಕ್ಕಾಗಿ ಎಲ್ಲರೂ ಸೇರ್ಕೊಂಡು ಮಾಡೋಣ ನಾವು. ಜೈ ಗುರುದತ್ತ, ಜೈ ವೀರ ಹನುಮಾನ್ಗೆ.